ನಾಳೆ ಡಿಕೆ ಶಿವಕುಮಾರ್ ಪಟ್ಟಾಭಿಷೇಕ ಕಾರ್ಯಕ್ರಮ ಇದೆ. ಕನಕಪುರದಲ್ಲಿ ಬಂಡೆಯಿಂದ ಧನ್ಯವಾದ ಸಮಾವೇಶ ಕೂಡ ನಡೆಯುತ್ತಂತೆ. ತಮಾಮ್ ಕ್ಷೇತ್ರದಲ್ಲಿ ಬೃಹತ್ ಸಮಾವೇಶವನ್ನು ಹಮ್ಮಿಕೊಂಡಿದ್ದಾರೆ ಡಿಕೆ ಶಿವಕುಮಾರ್. ಭಾನುವಾರದಂದು ಕ್ಷೇತ್ರದ ಜನತೆಗೆ ಧನ್ಯವಾದ ಸಮಾವೇಶವನ್ನು ಆಯೋಜನೆ ಮಾಡಲಾಗಿದೆ. ಹೀಗೆ ನಾಳೆ ಪದಗ್ರಹಣ, ರಾಜಕೀಯ ಏಳು ಬೀಳಿನಲ್ಲಿ ಜೊತೆಗಿದ್ದಂತಹ ಜನತೆಗೆ ಡಿಕೆಶಿ ಧನ್ಯವಾದವನ್ನು ಅರ್ಪಿಸಲಿದ್ದಾರೆ. ಈ ಸಮಾವೇಶ ಯಶಸ್ವಿಯಾಗಿ ಮಾಡುವತ್ತ ಕೈ ಮುಖಂಡರು ಈಗ ಇದ್ದಾರೆ. ರಾಮನಗರ ಜಿಲ್ಲಾ ಕಾಂಗ್ರೆಸ್ ಮುಖಂಡರು ಸೇರಿ ಹಲವರಿಂದ ಸಭೆ ಮಾಡಲಾಗ್ತಾ ಇದೆ. ಇದೇ ವಿಚಾರವಾಗಿ ಕನಕಪುರದಲ್ಲಿ ಅದ್ಧೂರಿಯಾಗಿ ಧನ್ಯವಾದ ಸಮಾವೇಶವನ್ನ ಮಾಡಲಾಗುತ್ತೆ ಭಾನುವಾರ. ಹೀಗೆ ಮೊದಲನೇದಾಗಿ ನಾಳೆ ಇರುವಂತಹ ಒಂದು ಕಾರ್ಯಕ್ರಮ, ಅದಾದ ನಂತರ ಇಷ್ಟು ವರ್ಷ ಸಾಥ್ ಕೊಟ್ಟಿರುವಂತಹ ತಮ್ಮ ಜನತೆಗೋಸ್ಕರ ಧನ್ಯವಾದ ತಿಳಿಸಲಿಕ್ಕೆ ಈಗ ರಾಮನಗರದ ಬಂಡೆ ಒಂದು ಭರ್ಜರಿಯಾಗಿ ಧನ್ಯವಾದ ಸಮಾವೇಶವನ್ನು ಆಯೋಜನೆ ಮಾಡ್ತಿದ್ದಾರಂತೆ. ಹಾಗಾಗಿ ಈ ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನಡೀಬೇಕು ಅಂತ ಹೇಳಿ ಕಾಂಗ್ರೆಸ್ನ ಕೈ ಮುಖಂಡರು ಎಲ್ಲವೂ ಕೂಡ ಸಭೆಗಳನ್ನ ಮಾಡ್ತಾ ಇದ್ದಾರೆ. ಹೇಗೆ ಕಾರ್ಯಕ್ರಮವನ್ನು ಮಾಡೋದು ಅಂತ ಹೇಳಿ ತಮ್ಮ ಕ್ಷೇತ್ರವಾದಂಥ ರಾಮನಗರದಲ್ಲಿ ಈ ಒಂದು ಕಾರ್ಯಕ್ರಮ ಬಹುಶಃ ನಡೆಯುತ್ತೆ. ಕನಕಪುರದಲ್ಲಿ ಬಂಡೆಯಿಂದ ಧನ್ಯವಾದ ಸಮಾವೇಶ ನಡೆಯುತ್ತೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ತಮಾಮ್ ಕ್ಷೇತ್ರದಲ್ಲಿ ಬೃಹತ್ ಸಮಾವೇಶವನ್ನು ಹಮ್ಮಿಕೊಂಡಿದ್ದಾರೆ ಡಿಕೆ ಶಿವಕುಮಾರ್. ಹೀಗಾಗಿ ಇಷ್ಟು ವರ್ಷ ಪಕ್ಷ ಸಂಘಟನೆ ಸಂದರ್ಭದಲ್ಲೇ ಇರ್ಬೋದು ಅಥವಾ ಜನರಿಗೋಸ್ಕರ ಮಾಡಿರುವಂಥ ಸೇವೆ ಇರ್ಬೋದು, ಆ ಸಂದರ್ಭದಲ್ಲಿ ಜನತೆ ಡಿಕೆ ಶಿವಕುಮಾರ್ ಅವರಿಗೆ ಸಾಥ್ ಕೊಟ್ಟಿರೋದೇ ಇರ್ಬೋದು. ಇದೆಲ್ಲವೂ ಕೂಡ ನೆನಪಿಟ್ಕೊಂಡಿರುವಂಥ ಡಿಕೆ ಶಿವಕುಮಾರ್ ಈಗ ನಾಳೆ ಏನು ಸಿಎಂ ಆಗಿ ಅಧಿಕಾರ ಸ್ವೀಕಾರ ಮಾಡ್ತಾ ಇದ್ದಾರೋ ಅದಾದ ನಂತರ ಹೀಗೆ ಭಾನುವಾರ ಕನಕಪುರದಲ್ಲಿ ಒಂದು ಧನ್ಯವಾದ ಸಮಾವೇಶವನ್ನು ಇಟ್ಕೊಂಡಿದ್ದಾರೆ. ತಮ್ಮ ಜನರ ಪರವಾಗಿ ಅವರಿಗೆಲ್ಲರಿಗೂ ಕೂಡ ಅಭಿನಂದನೆ, ಧನ್ಯವಾದಗಳನ್ನು ತಿಳಿಸಲಿಕ್ಕೆ ಈ ಒಂದು ಭರ್ಜರಿಯಾದಂಥ ಕಾರ್ಯಕ್ರಮ ದೊಡ್ಡ ಮಟ್ಟದಲ್ಲಿ ಮಾಡಲಾಗುತ್ತೆ ಅನ್ನೋ ಮಾಹಿತಿ ಕೂಡ ಸಿಗ್ತಾ ಇದೆ. ಹಾಗಾಗಿ ಅವರ ಆಪ್ತ ಬಣದವರೇ ಇರ್ಬೋದು, ಆಪ್ತ ಶಾಸಕರೇ ಇರ್ಬೋದು, ಕಾಂಗ್ರೆಸ್ ಮುಖಂಡರೇ ಇರ್ಬೋದು, ಈಗ ಸಭೆಗಳನ್ನು ಮಾಡಿ ಹೇಗೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡೋದು, ಹೇಗೆ ನಡೆಸೋದು, ಯಶಸ್ವಿಯಾಗಿ ಮಾಡಬೇಕು ಅನ್ನುವಂಥ ಒಂದು ಉದ್ದೇಶದಲ್ಲೇ ಇದ್ದಾರೆ. ಹಾಗಾಗಿ ಭಾನುವಾರದಂದು ಈಗ ಕ್ಷೇತ್ರದ ಜನತೆಗೆ ಧನ್ಯವಾದವನ್ನು ತಿಳಿಸ್ತಾರೆ ಡಿಕೆ ಶಿವಕುಮಾರ್. ಈ ಒಂದು ಕಾರ್ಯಕ್ರಮಕ್ಕೆ ಬೇಕಾಗಿರುವಂತಹ ತಯಾರಿಗಳು ಕೂಡ ಭರ್ಜರಿಯಾಗಿ ನಡೀತಾ ಇದೆ. ಮೊದಲನೇದಾಗಿ ನಾಳೆ ಒಂದು ಪದಗ್ರಹಣ ಕಾರ್ಯಕ್ರಮ, ಅಧಿಕಾರ ಸ್ವೀಕಾರ ಕಾರ್ಯಕ್ರಮ, ಅದಾದ ನಂತರ ಭಾನುವಾರ ಈ ಒಂದು ಧನ್ಯವಾದ ಸಮಾವೇಶ ಕೂಡ ನಡೆಯಲಿದೆ. ಹೀಗೆ ನಾಳೆ ಡಿಕೆ ಶಿವಕುಮಾರ್ ಪಟ್ಟಾಭಿಷೇಕ ಕಾರ್ಯಕ್ರಮ, ಅದಾದ ನಂತರ ಭಾನುವಾರ ಧನ್ಯವಾದ ಸಮಾವೇಶ ಎರಡೂ ಕೂಡ ಭರ್ಜರಿಯಾಗಿ ಯಶಸ್ವಿಯಾಗಿ ನಡೀಬೇಕು ಅನ್ನುವಂಥದ್ದು ಈಗ ಡಿಕೆ ಶಿವಕುಮಾರ್ ಅವರ ಆಪ್ತರ ಒಂದು ಉದ್ದೇಶ.